ವೈದ್ಯರು ಇಲ್ಲಿ ಪಂಚ್ ಮಾಡಿ ಆ ನಂತರ ಬೇರೆ ಕ್ಲಿನಿಕ್ಗಳಿಗೆ ಹೋಗ್ತಾರಂತೆ. ಅದ್ರ ಜೊತೆಗೆ ಇಲ್ಲಿನ PG ವಿದ್ಯಾರ್ಥಿಗಳಿಂದ ಇಲ್ಲಿ ಸರ್ಜರಿ ಮಾಡಿಸ್ತಾರಂತೆ. ಈ ಬಾಣಂತಿಯರು ಸಾಯೋದಕ್ಕೆ ನೇರ ಕಾರಣ ಆಸ್ಪತ್ರೆ ವೈದ್ಯರು ಅನ್ನೋದು ಹೆಸರು ಹೇಳಲು ಇಚ್ಛೆ ಪಡದಂತ ಕೆಲ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಶ್ರೀರಾಮುಲು ಅವ್ರ ಬಳಿ ಹೋಗಿ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಸರ್ ನೀವೀಗ. ನೋಡ್ರಿ, ನನಗೆ ಯಾವುದೇ OT ಆಪ್ರೇಟ್ ಮಾಡಬೇಕಾದ್ರಿಗಿನ ಅದಕ್ಕೆ ಸಂಬಂಧಪಟ್ಟಿದಂಥ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಅಂದರೆ ಈ ಬಾಣಂತಿಯರನ್ನ ಟ್ರೀಟ್ ಮಾಡಬೇಕಾದಂಥ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಯಾರಿದೆ ಅವರೇ ಮಾಡಬೇಕಾಗುತ್ತೆ. ಇಲ್ಲಿ ಬಯೋಮೆಟ್ರಿಕ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಅವ್ರು ಏನು ಅಟೆಂಡ್ ಮಾಡ್ತಾ ಇದ್ದಾರೆ ಅಂತೇಳಿ ಏನು ಇಲ್ಲಿ ಸುದ್ದಿ ಬರ್ತಾ ಇದೆನೋ 100% ಯಾವತ್ತಿದ್ರೂ ಕೂಡ ನಮಗೆ ಒಂದೇ ಒಂದು ಮುಂಚೆಯಿಂದ ಕೂಡ ನಾವು ಗೈಡ್ಲೈನ್ಸ್ ಮಾಡಿದ್ದೀವಿ. ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋಂಥ ಯಾವೊಬ್ಬ ಡಾಕ್ಟ್ರು ಕೂಡ ಖಾಸಗಿ ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡಬಾರ್ದು ಅನ್ನೋಂಥದ್ದು ಅವತ್ತು ಜೀವ ಕೂಡ ಮಾಡಿದ್ವಿ. ಯಾಕಂದ್ರೆ ನಮ್ಮ ಹತ್ರ ಇರೋದ ಡಾಕ್ಟ್ರುಗಳೇ ಕಡಿಮೆ ಆದಂಥ ಟೈಮಲ್ಲಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರೈವೇಟ್ ಆಸ್ಪತ್ರೆ ಹಿಡ್ಕೊಂಡು ಪ್ರೈವೇಟಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅನ್ನೋಂಥ ಕಾರಣದಿಂದ ಇಟ್ಟಿದ್ವಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವತ್ತಿನಿಂದ ಕೂಡ ಕೆಲವು ಮಂದಿ ಭಾಳಷ್ಟು ಡಾಕ್ಟ್ರುಗಳು ಮುಂಚೆ ಒಂದು 50% ಹಂಗಂಗಿದ್ರು, ಇವತ್ತು ಸರಿ ಹೋಗಿದ್ದಾರೆ. ಆ ರೀತಿ ಇಲ್ಲಿ ಏನನ್ನ ನಡೆದಿದೆ ಅಂತೇಳಿ ನಾ ಆಲ್ರೆಡಿ ಇವಾಗ ಏನು ತಮಗೇನು ವರದಿ ಬರ್ತದೆ, ಖಂಡಿತವಾಗಿ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ. 2 ತಿಂಗಳ ಹಿಂದೆ ಪ್ರೈಮ್ ಮಿನಿಸ್ಟರ್ಗೆ ಇಲ್ಲಿನ ರೋಗಿಗಳು ಪತ್ರ ಬರೆದಿದ್ರಂತೆ ಸರ್. ಈ ರೀತಿ ಅವ್ಯವಸ್ಥೆ ಬಗ್ಗೆ, ದುರಾಡಳಿತದ ಬಗ್ಗೆ, ಆಡಳಿತ ವೈಫಲ್ಯದ ಬಗ್ಗೆ ಪತ್ರ ಬರೆದಿದ್ದಂತೆ ಪ್ರಧಾನಮಂತ್ರಿಗಳಿಗೆ ಇಲ್ಲಿನ ಜನರು ಅಥವಾ ಸ್ಥಳೀಯರು ರೋಗಿಗಳು. ಇದೇನಾದರೂ ತಮ್ಮ ಗಮನಕ್ಕೆ ಬಂದಿತ್ತಾ? ನೋಡಿ, ನಂದು ಯಾವುದೇ ರೀತಿಯಲ್ಲಿ ಕೂಡ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಂತ ನಮ್ಮನ್ನು ಗಮನಕ್ಕೆ ಬಂದಿಲ್ಲ. ಯಾಕಂದರೆ ನಾನು ಮುಂಚೆಯಿಂದ ಕೂಡ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಒಂದು ರೆಪ್ಯುಟೇಷನ್ ಇರೋಂಥ ಆಸ್ಪತ್ರೆ, ಒಟ್ಟು ಸಾಕಷ್ಟು ಅವಾರ್ಡ್ಗಳು ತೊಗೊಂಡಿರೋಂಥ ಆಸ್ಪತ್ರೆ. ಇತ್ತೀಚೆಗೆ ಈ ರೀತಿ ಸಾವಾಗೋಂಥ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ನೋವು ಆಗ್ತಾಯಿದೆ. ಯಾಕಂದರೆ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಇದು ಅವಾರ್ಡ್ಸ್ ಕೂಡ ತೊಗೊಂಡಿರೋಂಥ ಆಸ್ಪತ್ರೆ. ಇವತ್ತು ಈ ಬಾಣಂತಿಯರು ಸಾವಾದಂಥ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸ್ ಆಗಿದೆ ಅಂತ ಗೊತ್ತಾಗ್ತದೆ. ಆ ನೆಗ್ಲಿಜೆನ್ಸ್ ಆಗೋಂಥ ಟೈಮಲ್ಲಿ ಕೂಡ ಬೇರೆ ನಮ್ಮ ಜಿಲ್ಲೆಯಲ್ಲಿ ನಿನ್ನಗುಡಿ ಸಿರುಗುಪ್ಪ ತಾಲೂಕದಲ್ಲಿ ಒಬ್ಬ ಡಾಕ್ಟ್ರು ಕುಡ್ಕೊಂಬಂದು ಡ್ಯೂಟಿ ಮಾಡ್ತಿದ್ದೆ, ಅವ್ರ ಮೇಲೆ ಕ್ರಮ ಆಗಿದೆ. ಅಕಸ್ಮಾತ್ ಈ ಆಸ್ಪತ್ರೆಯಲ್ಲಿ ಕೂಡ ಈ ರೀತಿ ಯಾರನ್ನ ಬಂದು ಡಾಕ್ಟ್ರುಗಳು ಇಲ್ಲಿ ಕೆಲಸ ಮಾಡ್ತಾ ಪ್ರೈವೇಟ್ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡೋದು, ಇಲ್ಲಿದ್ದಂಥ ಪೇಷಂಟ್ ಮತ್ತೆ ಅವ್ರ ಆಸ್ಪತ್ರೆಗೆ ತೊಗೊಂಡೋಗೋದು, ಇಲ್ಲಿದ್ರೆ ಇವಾಗ ಭಯ ಆಗ್ತಿರೋ ಕಾರಣ ಬೇರೆ ಆಸ್ಪತ್ರೆಗೆ ಡೆಲಿವರಿ ಮಾಡಿಸೋದು, ಸಿಜರಿಂಗ್ ಮಾಡಿಸೋದಾದರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕನ್ನಂತ ನಾವೆಲ್ಲ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಆಸ್ಪತ್ರೆ ಮುಂಭಾಗದಲ್ಲಿ ಹೂವಿನ ಕುಂಡಗಳನ್ನು ಅಲಂಕಾರಕ್ಕೋಸ್ಕರ ಅಲ್ಲಿ ಸಸಿಗಳನ್ನೆಲ್ಲ ತಂದು ನೆಡ್ತಾ ಇದ್ದಾರೆ. ಮಂತ್ರಿಗಳು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಳಗಡೆ ಬಾಣಂತಿಯರ ಹೆಣ ಇಟ್ಕೊಂಡು ಹೊರಗಡೆ ಅಲಂಕಾರ, ಬಂಗಾರ ಇದೆಲ್ಲ ಕೂಡ. ತಾವು ಏನು ಹೇಳ್ತೀರಿ? ನಾನು ಇಷ್ಟೇ, ಯಾವುದೇ ಈ ಸಂದರ್ಭದಲ್ಲಿ ಇಲ್ಲಿ ಸಾವಾದಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ನನಗೆ ಹೂಗುಚ್ಚು ಕೊಡೋಕೆ ಬಂದರು. ನಾನು ಕೂಡ ಹೇಳ್ದವ್ರಿಗೆ, ದಯವಿಟ್ಟು ಹೂಗುಚ್ಚು ಏನು ಕೊಡೋಕೆ ಹೋಗ್ಬೇಡ್ರಿ, ಯಾಕಂದರೆ ಆಗಿರೋಂಥ ದೊಡ್ಡ ಅನಾಹುತ ಆಗಿದೆ, ಸರಣಿಯಾಗಿ ಇದು ಸಾವಾಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ನಮ್ಗೆ ಗೌರವ ಕೊಡೋದೇನು ಬೇಕಾಗಿಲ್ಲ, ದಯವಿಟ್ಟು ಹಂಗೆ ಕರ್ಕೊಳ್ರಿ. ಯಾಕಂದರೆ ಇವತ್ತು ಜನರಿಗೆ ತೊಂದರೆ ಆದಂಥ ಟೈಮಲ್ಲಿ ಈ ರೀತಿ ನಮಗೆ ಸನ್ಮಾನ ಮಾಡೋದ್ರಿಂದ ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ತಿಳಿಸಿದ್ರಿ. ಅವ್ರು ಕೂಡ ಮಂತ್ರಿಗಳು ಬರೋಂಥ ಟೈಮಲ್ಲಿ ಅವರು ಪ್ರೋಟೋಕಾಲ್ ಪ್ರಕಾರ ಏನೋ ಮಾಡ್ತಿದ್ರೆ ಅದನ್ನು ಅವರು ಆಫೀಸರ್ಸು ಸಣ್ಣವರಾಗಿರೋ ಕಾರಣ ಮಿನಿಸ್ಟ್ರು ಬರೋ ಟೈಮಲ್ಲಿ ಮಾಡಬೇಕಾಗುತ್ತೇನೋ. ಅಕಸ್ಮಿತವಾಗಿ ನಾವು ಅವ್ರಿಗೆ ಏನನ್ನ ಅಕಸ್ಮಿತ ಮಿನಿಸ್ಟ್ರಿಗಳಿಗೆ ಇಲ್ಲರಿ ಆ ರೀತಿ ಬೇಡ ಅನ್ನೋದು ರಿಜೆಕ್ಟ್ ಕೂಡ ಮಾಡ್ಬೋದೇನೋ, ಅವ್ರು ಮಾಡ್ಕೊಂಡಿರ್ಬೋದು. ಆ ರೀತಿ ಯಾವುದೂ ಬೇಡ, ಸದ್ಯಕ್ಕಂತೂ ಇವಾಗ ಇದ್ದಂಥ ಪರಿಸ್ಥಿತಿಯನ್ನು ಸರಿ ಮಾಡಿಕೊಡಬೇಕನ್ನಂತ ಒತ್ತಾಯ. ನಾವೇನಾದರೂ ಡಿಸ್ಟ್ರಿಕ್ಟ್ ಸರ್ಜನ್ ಮತ್ತು DHO ಜೊತೆಯಲ್ಲಿ ಮಾತಾಡಿದ್ದೀರಾ ಇದೆಲ್ಲ ದುರಾಡಳಿತದ ಬಗ್ಗೆ ಅಥವಾ ಎಲ್ಲ ಬಾಣಂತಿಯರ ಸಾವಿನ ಬಗ್ಗೆ? ತಾವು ಏನು ಮಾಹಿತಿ ಪಡ್ಕೊಂಡಿದ್ದೀರಿ ಅವರಿಂದ? ನಾನು ಡಿಸ್ಟ್ರಿಕ್ಟ್ ಸರ್ಜನ್ ಜೊತೆಲಿ, DHO ಜೊತೆಲಿ, ನಂತರ ಡೈರೆಕ್ಟರ್ಸ್ ಜೊತೆಲಿ, ಅಲ್ಲಿದ್ದಂಥ ಫಿಸಿಷಿಯನ್ ಜೊತೆಲಿ ಎಲ್ಲರ ಹತ್ರಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಆ ರೀತಿ ಮಾತಾಡಿ ನೋಡಪ್ಪ ಏನೇನು ಲ್ಯಾಬ್ಸ್ ಇದೆನೋ, ಲೋಪ ಇದೆನೋ ಅದು ಸರಿ ಮಾಡ್ಕೋಬೇಕು, ಇದನ್ನು ಸರಿಪಡಿಸ್ಬೇಕು. ಯಾಕಂದರೆ ಮೀಡಿಯಾದಲ್ಲಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಬ್ಲಾಸ್ಟ್ ಆಗ್ತಾಯಿದ್ದು. ಇದು ಕೇವಲ ಕರ್ನಾಟಕ ಅಲ್ಲ, ದೇಶ ಮಟ್ಟದಲ್ಲಿ ಇವತ್ತು ಬ್ಲಾಸ್ಟ್ ಆಗ್ತಾಯಿದೆ. ಇವತ್ತು ಎಲ್ಲ ಚಾನಲ್ಗಳೆಲ್ಲ ಕೂಡ ಇಲ್ಲಿ ಕೆಲವು ಚಾನಲ್ಗಳು ಇಂಗ್ಲೀಷ್ ಚಾನಲ್ಸ್ ಕನೆಕ್ಟ್ ಇದ್ದಾವೆ. ಹಿಂಗೆಲ್ಲ ಇದ್ದಂಥ ಕೆಲವು ಚಾನಲ್ಸ್ ನಿಮ್ಮ ಚಾನಲ್ ಬೆನ್ನತ್ತಿದೆ ಈ ವಿಚಾರದಲ್ಲಿ. ಪಾಪ ಒಂದು ಮಿನಿಟ್ ಪರಿಸ್ಥಿತಿಲ್ಲದ ಮಾಡ್ತಾಯಿದ್ರಿ. ಅವರೆಲ್ಲರ ಉದ್ದೇಶ ಈ ಪ್ಯಾಂಡಮಿಕ್ನಿಂದ ತಪ್ಪಿಸ್ಕೋಬೇಕು, ನ್ಯಾಯ ಸಿಗಬೇಕು, ಈ ಸರಣಿ ಹತ್ಯೆಗಳು ಇದು ಕೊಲೆ ಇದು ಏನಂತೀರಿ ಸಾವು ಆಗಬಾರ್ದು ಅನ್ನೋಂಥ ಕಾರಣದಿಂದ ಪ್ರಯತ್ನ ಮಾಡ್ತಾಯಿದ್ವಿ. ಬಾಣಂತರಿಗೆ ಧೈರ್ಯ ತುಂಬಬೇಕು, ಯಾರು ಬಂದು ಕೂಡ ಸರ್ಕಾರಿ ಆಸ್ಪತ್ರೆ ಬೈಬಿಡಬಾರ್ದು. ಇವೆಲ್ಲ ಕಾನ್ಫಿಡೆನ್ಸ್ ತುಂಬಬೇಕಾದ್ರೆ ನಾವು ಇದ್ದಂಥ ಲೋಪಗಳೆಲ್ಲ ಸರಿ ಮಾಡಿಕೊಡು. ಮಿಸ್ಟೇಕ್ ಆಗಿದ್ರು ರ್ಯಾಟಿಫಿಕೇಷನ್ ಮಾಡಬೇಕು, ಜೀವಂತ ತಂದು ಕೊಡೋಕ್ಕಾಗಲ್ಲ, ಅದು ಸರಿ ಮಾಡಬೇಕನ್ನಂಥ ಕಾರಣದಿಂದ ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ವಿ. ಎಲ್ಲರೂ ಸೇರಿ ಇವತ್ತು ಮಿಷನರಿ ಏನು ಫೇಲ್ ಆಗಿದೆನೋ ಆ ಗೌರ್ಮೆಂಟ್ ಮಿಷನರಿನ ಸರಿ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇದು ಮಾನ್ಯ ಮಾಜಿ ಆರೋಗ್ಯ ಸಚಿವರಾಗಿರುವಂಥ ಶ್ರೀರಾಮುಲು ಅವರು ಹೇಳ್ತಿರುವಂಥ ಮಾತು. ಯಾವುದಾದ್ರೆ ವೈದ್ಯರು ಸರ್ಕಾರಿ ಕೆಲಸದಲ್ಲಿದ್ದು ಈ ರೀತಿಯಾಗಿ ತಮ್ಮದೇ ಪ್ರೈವೇಟ್ ಕ್ಲಿನಿಕ್ಗಳನ್ನು ನಡೆಸ್ತಾ ಇದ್ದು ಆಸ್ಪತ್ರೆಗೆ ಹೋಗಿ ಪಂಚ್ ಮಾಡಿ ಆನಂತರ ತಮ್ಮ ಕ್ಲಿನಿಕ್ಗಳಿಗೆ ಹೋಗೋದಾದರೆ ಶಿಕ್ಷಾರ್ಹ ಅಪರಾಧ.
ಅದರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೊಂದು ಕಡೆಯಲ್ಲಿ ನಾಗೇಂದ್ರ ಬಾಬು ಇವತ್ತೇನು ಸುಣ್ಣ ಬಣ್ಣ ಮತ್ತೊಂದು ಎಲ್ಲ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆಯಲ್ಲಿ ಆಸ್ಪತ್ರೆಯ ಫೇಲ್ಯೂರ್, ಇದು ಜಿಲ್ಲಾಡಳಿತದ ನಿರ್ಲಕ್ಷ್ಯ, ಇದೆಲ್ಲದ್ರ ನಡುವೆ ಇದೆಲ್ಲ ಬೇಕಾ ಅನ್ನುವ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜನರಂತೂ ಇವತ್ತು ಈ ಜಿಲ್ಲಾಸ್ಪತ್ರೆಗೆ ಬರೋದಕ್ಕೂ ಕೂಡ ಭಯದಲ್ಲಿದ್ದಾರೆ. ನೋಡೋಣ ಆರೋಗ್ಯ ಸಚಿವರು ಬಂದಾದ ನಂತರ ಏನು ಬದಲಾವಣೆ ಆಗುತ್ತೆ ಈ ಜಿಲ್ಲಾಸ್ಪತ್ರೆಯಲ್ಲಿ. ನ್ಯಾಯ ಸಿಗಲಿ, ಆ ಬಾಣಂತಿಯರ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಆ ಕಂದಮ್ಮಗಳು ಕಣ್ತೆರೆಯುವ ಮುನ್ನವೇ ತಾಯಿಯನ್ನು ಕಳ್ಕೊಂಡು ಇವತ್ತು ತಬ್ಬಲಿಗಳಾಗಿದ್ದಾವೆ, ಅಂಥವರಿಗೆ ನ್ಯಾಯ ಸಿಗಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಗ್ರಹ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 3 ಪ್ರತ್ಯೇಕ ತಂಡವಾಗಿ ಲೋಕಾಯುಕ್ತ ಅಧಿಕಾರಿಗಳಿಂದ ರೇಡ್ ಆಗಿದೆ ಅನ್ನುವ ಮಾಹಿತಿ. ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಾರ್ಡ್ ವೇಮ್ಸ್ ಜಿಲ್ಲಾ ಆಸ್ಪತ್ರೆ ಮೇಲೆ ದಾಳಿಯನ್ನ ಮಾಡಿರುವಂತಹ ಲೋಕಾಯುಕ್ತ ತನಿಖಾ ತಂಡ ನಿನ್ನೆ ಅಷ್ಟೇ ಬಿಜೆಪಿ ನಿಯೋಗ ತೆರಳಿ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಬಂದಿತ್ತು. ಇಲ್ಲಿ ಜುಡಿಷಿಯಲಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ, ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ಅವರು ಆಗ್ರಹಿಸಿದ್ರು. ಇದರ ಬೆನ್ನಲ್ಲೇ ಇವತ್ತು ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಆಗಿರ್ಬೋದು ಅಥವಾ ಅಲ್ಲಿ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಇಲ್ಲಿ ಲೋಕಾಯುಕ್ತ ತನಿಖಾ ತಂಡ 3 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿಕೊಂಡು ಹೋಗಿ ದಾಳಿಯನ್ನ ಮಾಡಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಬರ್ತಾ ಇತ್ತು. ಈಗ ನೀವೇನು ಗಮನಿಸ್ತಾ ಇದ್ರಿ, ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ಲೋಕಾಯುಕ್ತ ಅಧಿಕಾರಿಗಳು ನೋಡಿ ಅಲ್ಲಿ ಒಳಗಡೆ ಇರುವಂತಹ ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಲೋಕಾಯುಕ್ತ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಒಳ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಅಧಿಕಾರಿಗಳು, ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಕರೆಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಎಷ್ಟು ಜನರ ತಂಡ ಈಗ ದಾಳಿಯನ್ನ ಮಾಡಿದೆ, ಈ ದಾಳಿಯಲ್ಲಿ ಏನೆಲ್ಲ ಪರಿಶೀಲನೆ ಮಾಡುತ್ತೆ, ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಬಳ್ಳಾರಿಯಲ್ಲಿ ಬಾಣಂತಿ ಸಾವಿನ ಪ್ರಕರಣವನ್ನ ಬೆನ್ನು ಹತ್ತಿದ ರಿಪಬ್ಲಿಕ್ ಕನ್ನಡದಿಂದ ಇದು 3ನೇ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೊದಲನೇದು ವಿಪಕ್ಷವನ್ನ ಎಚ್ಚರಿಸುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತು. ಅದಾದ ಬಳಿಕ ಸರ್ಕಾರವನ್ನು ಕೂಡ ಎಚ್ಚರಗೊಳಿಸಿ ಇವತ್ತು ಸಚಿವರು ಜಿಲ್ಲಾಸ್ಪತ್ರೆಗೆ ಭೇಟಿ ಮಾಡುವಂತೆಯೂ ಕೂಡ ಮಾಡ್ತು. ಇದೀಗ ಅಧಿಕಾರಿಯ ವರ್ಗವನ್ನು ಕೂಡ ರಿಪಬ್ಲಿಕ್ ಕನ್ನಡ ಎಚ್ಚರಿಸುವ ಕೆಲಸವನ್ನ ಮಾಡ್ತು. ಅದರ ಫಲವಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ವಿವಿಧ ಡಿಪಾರ್ಟ್ಮೆಂಟ್ಗಳಿದ್ವು. ಆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಮೇಲೆ ಈಗ 25ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಉಗ್ರಾಣವಾಗಿರ್ಬೋದು, ಹೆರಿಗೆ ವಾರ್ಡ್ ಆಗಿರ್ಬೋದು, ಓಟಿ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಆವರಿಸಿದ್ದಾರೆ. ಅವರೆಲ್ಲರೂ ಕೂಡ ಈಗ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಬಳ್ಳಾರಿ ಜಿಲ್ಲಾಸ್ಪತ್ರೆ ಮಾತ್ರ ಅಲ್ಲ, ವಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಒಂದಷ್ಟು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಅಂದ್ರೆ ಈ ಅಧಿಕಾರಿಗಳ ನೆಗ್ಲಿಜೆನ್ಸಿ ಆಗಿರ್ಬೋದು, ಸರ್ಕಾರದ ನೆಗ್ಲಿಜೆನ್ಸಿ ಆಗಿರ್ಬೋದು, ಜೊತೆಗೆ ವಿಪಕ್ಷದ ನೆಗ್ಲಿಜೆನ್ಸಿ ಆಗಿರ್ಬೋದು, ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಬಿತ್ತರಿಸ್ತಾ ಬರ್ತಾ ಇತ್ತು. ನಿನ್ನೆ ಒಂದು ದೊಡ್ಡ ಅಭಿಯಾನವನ್ನ ಕೂಡ ಮಾಡಿ ಸಂಬಂಧಪಟ್ಟ ಎಲ್ಲ ಸಚಿವರನ್ನು ಕೂಡ ಪ್ರಶ್ನೆ ಮಾಡಿತ್ತು. ಅದರ ಫಲವಾಗಿ ಎಲ್ಲರೂ ಕೂಡ ಎಚ್ಚೆತ್ತಿದ್ದಾರೆ.